ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಹುಬ್ಬಳ್ಳಿ ಮರ್ಯಾದೆ ಹತ್ಯೆ ಹೋರಾಟ ಸಮಿತಿ ಮಾದಿಗ ಸಮಾಜ ಗಂಗಾವತಿ. ಜನವರಿ 7, 2026 ನಡೆದ ಪ್ರತಿಭಟನೆಯಲ್ಲಿ ಹೋರಾಟ ಸಮಿತಿ ಮಾದಿಗ ಸಮಾಜ ಗಂಗಾವತಿಯವರ ನೇತೃತ್ವದಲ್ಲಿ ಪ್ರತಿಭಟನೆ. ಮರ್ಯಾದೆಗೇಡು ಹತ್ಯೆ ವಿರುದ್ಧ ಕಠಿಣ ಕಾಯ್ದೆ ರೂಪಿಸಿ ದಲಿತರ ಮೇಲಿನ ಜಾತಿಯ ಕಾರಣಕ್ಕಾಗಿ ನಡೆಯುವ ದೌರ್ಜನ್ಯ, ಹಿಂಸೆ, ತಾರತಮ್ಯ ತಡೆಗಟ್ಟಲು ಕಠಿಣವಾದ ಕಾನೂನು ರೂಪಿಸಿ ಎಂದು ಪ್ರತಿಭಟನೆ ಮೂಲಕ ಹಳೆಯ ಪ್ರವಾಸಿ ಮಂದಿರದ ಹತ್ತಿರ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜಾತಿ ವೈಷಮ್ಯ ಹೆಚ್ಚಾಗುತ್ತಿದೆ. ಇದೊಂದು ಆತಂಕಕಾರಿ ಜಾತಿ ಭಯೋತ್ಪಾದನೆ. ಜಾತಿ ವಿನಾಶಕ್ಕೆ ಅಥವಾ ಜಾತಿ ಆಧಾರಿತ ತಾರತಮ್ಯ ಹಿಂಸೆಗಳಿಗೆ ಅಂತರ್ಜಾತಿ ವಿವಾಹಗಳು ಪರಿಹಾರ. ಮಹಾ ಮಾನವತಾವಾದಿಗಳಾದ ಬಸವಣ್ಣ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಾರುವಕ್ಕಾಗಿ ಪ್ರತಿಪಾದಿಸಿದರು ಮತ್ತು ಅದನ್ನು ಅನುಷ್ಠಾನಗೊಳಿಸುವಲ್ಲಿ ತಮ್ಮ ಬದುಕನ್ನು ಸಮರ್ಪಿಸಿಕೊಂಡವರು. ವಿಪರ್ಯಾಸವೆಂದರೆ ಅಂತರ್ಜಾತಿ ವಿವಾಹಗಳು ಒಪ್ಪಲಾರದ ಜಾತೀಯತೆಯ ರೋಗ ಪೀಡಿತ ಮನೋಸ್ಥಿತಿ ವಿಜ್ಞಾನ ಯುಗದಲ್ಲೂ ಮುಂದುವರೆದಿದೆ ಮತ್ತು ಎಲ್ಲ ಸಾಧ್ಯತೆಗಳಿವೆ. ಇದು ಸಮಾಜ ನಿರ್ಮಾಣದ ಬಗೆಯ ಮಾನವೀಯ ಪ್ರಯತ್ನಗಳನ್ನು ಹತ್ತಿಕ್ಕಿ ಬಿಡುತ್ತದೆ. ಇಂತಹ ಮನೋಸ್ಥಿತಿ ಎಷ್ಟೊಂದು ಕ್ರೌರ್ಯವನ್ನು ಮೆರೆಯುತ್ತಿದೆ ಎಂದರೆ, ಅಂತರ್ಜಾತಿ ವಿವಾಹಗಳು ತಮ್ಮ ಪೋಷಕರ ಕಾನೂನಿನ ಭಯವಿಲ್ಲದೆ ಮರ್ಯಾದೆಯ ಹೆಸರಲ್ಲಿ ನಿರ್ದಯವಾಗಿ ಹತ್ಯೆ ಮಾಡುತ್ತಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಇದಕ್ಕೆ ಮರ್ಯಾದಾ ಹತ್ಯೆ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಜಾತಿವಾದಿಗಳು ಇಂತಹ ಕ್ರೌರ್ಯವನ್ನೇ ಸಾಮಾಜಿಕ ಘನತೆ ಅಥವಾ ಮೌಲ್ಯ ಎಂಬಂತೆ ಪ್ರತಿಷ್ಠಾಪಿಸುವ ಅಪಾಯವೂ ಇದೆ. ಈ ಪಿಡುಗನ್ನು ಬುಡಸಮೇತ ಕಿತ್ತು ಹಾಕಲು ಸರ್ಕಾರ ಇಚ್ಛಾಶಕ್ತಿ ತೋರಬೇಕು. ಮಾನ್ಯ ತಹಶೀಲ್ದಾರರು ಗಂಗಾವತಿಯವರ ಮುಖಾಂತರ ಸನ್ಮಾನ್ಯ ಶ್ರೀ ಘನತೆ ವ್ಯಕ್ತ ರಾಜ್ಯಪಾಲ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ದಲಿತ ಪರ ಹೋರಾಟ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹುಬ್ಬಳ್ಳಿ ಮರ್ಯಾದೆ ಹತ್ಯೆ ಹೋರಾಟ ಸಮಿತಿ ಮಾದಿಗ ಸಮಾಜ ಗಂಗಾವತಿ ಅವರು ಮಾತನಾಡಿ, ಶ್ರೇಷ್ಠ ಕನಿಷ್ಠ, ಜಾತಿ ಅಸ್ಪೃಶ್ಯತೆ, ಮೇಲು ಕೀಳು, ತಾರತಮ್ಯ, ಅಸಮಾನತೆ ಭಾವನೆ ಸರ್ವನಾಶವಾಗಲಿ. ಈ ನಾಡಿನಲ್ಲಿ ಸಮಾನತೆ, ಸೌಹಾರ್ದತೆ, ಸಾಮರಸ್ಯ, ಬಂಧುತ್ವ, ಮನುಷ್ಯತ್ವ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಹೋರಾಟದ ಮೂಲಕ ಹೇಳಿದರು. ಈ ಸಂದರ್ಭದಲ್ಲಿ ಹುಲಿಗೇಶ್ ದೇವರಮನಿ, ಶಿವಪ್ಪ ಮಾದಿಗ, ಭದ್ರಿ ಗಿಣಿಮೋತಿ, ಸೋಮನಾಥ್ ಕಂಪ್ಲಿ, ರೂಡೋಶ್, ರುದ್ರೇಶ್ ಹೊಸಳ್ಳಿ, ದುರ್ಗಪ್ಪ ಐಹೊಳೆ, ಹನುಮಂತ ಬಹೊಳೆ, ನಾಗರಾಜ್ ಸಂಗಾಪುರ್, ಹುಲಗಪ್ಪ ಟೀಪುಡಿ, ರಮೇಶ್ ಬಸಾಪಟ್ಟಣ, ನರಸಿಂಹಲು ಸನಾಪುರ್, ಪರಂಧಾಮ ರಾಂಪುರ್, ಆನಂದ ಮಲ್ಲಾಪುರ್, ಶಿವಪ್ಪ ನಾಗರಹಳ್ಳಿ, ಮರುಗೇಶ್ ದೊಡ್ಮನಿ, ಸೋಮನಾಥ್ ಭಂಡಾರಿ, ಮುರುಗಪ್ಪ ಅಕ್ಕಿರೊಟ್ಟಿ, ಸಂಗಮೇಶ್ ಅಯೋಧ್ಯ, ಶಂಕರ್ ಸಿದ್ದಾಪುರ್, ಪ್ರವೀಣ್ ಕುಮಾರ್, ಸುಭಾಷ್ ಕನಗಿರಿ, ಸುಧಾಕರ್ ಬಾ, ಗಂಗಣ್ಣ ಸಿದ್ದಾಪುರ್, ದೇವರಾಜ್ ಗಂಗಾವತಿ ಬಾಪಿರೆಡ್ಡಿ ಕ್ಯಾಂಪ್, ರಾಜೇಶ್ ಗಾಳೆಮ ಕ್ಯಾಂಪ್, ಹಂಪೇಶ್ ಹರಿಗೋಲ್ ಹಾಗೂ ಇನ್ನಿತರರು ಹಾಜರಿದ್ದರು. ತಮ್ಮ ನೀವ್ಯಾರೋ, ನಾವು ನಿಮ್ಮಂತೆ ಮನುಷ್ಯರು, ನಾವ್ಯಾರೋ ತಮ್ಮ ನೀವ್ಯಾರೋ, ನಾವು ಹೆಂಡಾದ ಎಲ್ಲಂಗ ಗಂಡರ್ನ ಬಲಿ ಕೊಟ್ಟು ಕಂಡುಗ ಬಳೆ ಬಳೆದು ರಂಡಾದ ಲೆಕ್ಕೆಷ್ಟು, ಕಂಡುಗ ಬಳೆ ಬಳೆದು ರಂಡಾದ ಲೆಕ್ಕೆಷ್ಟು, ಕಂಡುಗ ಬಳೆ ಬಳೆದು ರಂಡಾದ ಲೆಕ್ಕ. ದೇವಾನೆಂಬ ಹಾವು ಕಚ್ಚಿದಾಗ ಸಾವಿಗೆ ಈಡಾಗಿ ಸತ್ತವರ ಸಂಖ್ಯೆಷ್ಟು, ಸಾವಿಗೆ ಈಡಾಗಿ ಸತ್ತವರ ಸಂಖ್ಯೆ. ನಾಯಿ ದೇವರಾಗಿ ನ್ಯಾಯ ಹೇಳುವಾಗ ನಾಯಿಗಿಂತ ನಾವು ಕಡೆಯಾಗಿ ಹೋದೆವು. ನಾವ್ಯಾರು ತಮ್ಮ ನೀವ್ಯಾರೋ, ನಾವು ನಿಮ್ಮಂತೆ ಎಲ್ಲರೂ, ತಮ್ಮ ನೀವ್ಯಾರೋ, ನಾವು ನಿಮ್ಮಂತೆ. ಪ್ರಾಣಿ ತಿರುಗಾಡಿ ಬಂದು ದನ, ಆಕಳು, ಎತ್ತು ಎಲ್ಲ ಹೇಲ್ ತಿಂದು ಬರ್ತಾವ, ಹೊಲ್ಸ್ ತಿಂದು ಬರ್ತಾವ. ಅಂತ ಹೇಲ್ ತಿಂದು ಬಂದ ಪ್ರಾಣಿಗಳಿಗೆ ಏನ್ ಮಾಡ್ತೀವಿ ನಾವು? ಹೇಲು ತಿಂದೆಮ್ಮೆಯ ಹಾಲು ಕರೆದು ಕಾಸಿ, ಬಾಲ ಬಸವಣ್ಣಗ ಮೀಸಾಲು ಎಡೆ ಕಳಿಸಿ ಬಾಲ ಬಸವಣ್ಣಗ. ಆಕಳದ ಹುಚ್ಚಿಗೆ ಹೆಚ್ಚಿನ ಬೆಲೆ ಹಚ್ಚಿ, ಹಂದಿ ಅವತಾರಕ್ಕೆ ಹರಿಯೆಂದು ಜಗ ಮೆಚ್ಚಿ, ಹೇಲು ತಿಂದೆಮ್ಮೆಯ ಹಾಲು ಕರೆದು ಕಾಸಿ, ಬಾಲ ಬಸವಣ್ಣಗ ಮೀಸಾಲು ಎಡೆ ಕಳಿಸಿ ಆಕಳದ ಹುಚ್ಚಿಗೆ ಹೆಚ್ಚಿನ ಬೆಲೆ ಹಚ್ಚಿ, ಹಂದಿ ಅವತಾರಕ್ಕೆ ಹರಿಯೆಂದು ಜಗ ಮೆಚ್ಚಿ,
ದೇವತಾರಕ್ಕೆ ಎದೆಗೆಂದು ಜಗತ್ತು ಎತ್ತು ಎಮ್ಮೆ ಕೋತಿ ನಾಯಿಗೆಂತ ಪ್ರೀತಿ ಎಮ್ಮೆ ಕೋತಿ ನಾಯಿ ಎತ್ತು ಎಮ್ಮೆ ಕೋತಿ ನಾಯಿಗೆಂತ ಪ್ರೀತಿ ಎತ್ತು ಎಮ್ಮೆ ಕೋತಿ ನಾಯಿಗೆಂತ ಪ್ರೀತಿ ನಮನ್ಯಾಕ ಮುಟದಿಲ್ಲ ನಿಮ್ಮದಂತ ಸಹ ಜಾತಿ ನಾವ್ಯಾರೋ ತಮ್ಮ ನೀವ್ಯಾರೋ ನಾವು ನಿಮ್ಮಂತೆ ಮನುಷ್ಯರು ನಾವ್ಯಾರೋ ತಮ್ಮ ನೀವ್ಯಾರೋ ಎಂಡಕ್ಕೆ ಎಲ್ಲಮ್ಮ ಹಾವಿಗಾತಿ ಶೇಷನಾಯಿಗೆ ಮಲ್ಲಯ್ಯ ಎಂದುಕೊಂಡೇವಯ್ಯ ನಾವ್ಯಾರೋ ತಮ್ಮ ನೀವ್ಯಾರೋ ನಾವು ನಿಮ್ಮಂತೆ ಮೇಲೆ ನಾವ್ಯಾರೋ ತಮ್ಮ ನೀವ್ಯಾರೋ ಮತ್ತೆ ಹೇಳ್ತಾರ ನಿಮ್ನ ಯಾಕೆ ಮುಡ್ಸ್ಕೊಳ್ದಿಲ್ಲ ಅಂತ ಕೇಳಿದ್ರೆ ನೀವೆಲ್ಲ ಹೆಂಡ ಕಂಡ ತಿಂತಿರಲಿ ಕುಡಿತಿರಲಿ ಅಂತಾರ. ಮತ್ತೆ ಅಲ್ಲ ಮೇಲ್ಜಾತಿ ಹುಡುಗಿಯನ್ನು ಮದುವೆ ಮಾಡಿಕೊಂಡಿರ್ತಾನ. ಯಾಕಪ್ಪ ಅಂದ್ರೆ ಅವರಿಬ್ಬರು ಲವ್ ಮಾಡಿ ಪ್ರೀತಿಸಿ ಅವರು ಮನಸ್ಸುಗಳನ್ನು ಒಂದು ಮಾಡಿಕೊಂಡು ಪೊಲೀಸ್ ಸ್ಟೇಷನಲ್ಲಿ ಹುಬ್ಳಿ ಪೊಲೀಸ್ ಸ್ಟೇಷನಲ್ಲಿ ಹುಡುಗಿ ತಂದೆ ತಾಯಿನ ಮತ್ತು ಹುಡುಗನ ತಂದೆ ತಾಯಿನ ಕರೀತಾರೆ. ಕರೆದ ಮೇಲೆ ಆ ಹುಡುಗನ ತಂದೆ ತಾಯಿ ನೋಡಪ್ಪ ನಮ್ಮ ಹುಡುಗನ ನಾವು ಕರ್ಕೊಂಡು ಹೋಗ್ತೀವಿ, ನಿಮ್ಮ ಹುಡುಗಿನ ಏನೋ ನೀವು ಕರ್ಕೊಂಡು ಹೋಗ್ರಿ ಅಂತ ಹೇಳ್ಕೊಂಡು ತಮ್ಮ ಮಗನ ತಾವು ಕರ್ಕೊಂಡು ಬರ್ತಾರೆ. ಬಂದ ಮೇಲೆ ಅಲ್ಲಿರ್ತಕ್ಕಂಥ ಹುಡುಗಿ ತಂದೆ ತಾಯಿ ಏನು ಹೇಳಿದ್ರು ಕೂಡ ಆ ಹುಡುಗಿ ಸಂಪೂರ್ಣವಾಗಿ ಒಪ್ಪಿರಲ್ಲ, ಹುಡುಗನ ಬೇಕಂತ ಕೂತಿರ್ತಾಳೆ. ಆಮೇಲೆ ಆ ಹುಡುಗನ ಬೇಕಂದಾಗ ಆಯಿತು ನನ್ನ ಮಗ ಬೇಕಾಗಿಲ್ಲ ಅಂತೇಳಿ ಅಲ್ಲಿರ್ತಕ್ಕಂಥ ಕುಟುಂಬದವರು ಎಲ್ಲರೂ ಬಿಟ್ಟು ಹೋಗ್ತಾರೆ ಆ ಹುಡುಗಿನ. ಅಲ್ಲಿರ್ತಕ್ಕಂಥ ಪೊಲೀಸರು ಭಾಳ ಸಹಕಾರ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಮತ್ತೆ ಹುಡುಗನ ತಂದೆ ತಾಯಿನ ಕರೆದು ಮತ್ತೆ ಆ ಹುಡುಗಿನ ಅವ್ರ ಜವಾಬ್ದಾರಿ ಒಪ್ಪಿಸಿ ನೀವು ಮದುವೆ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ಮದುವೆ ಅಂತ ಹೇಳಿದಾಗ ಅವರು ಕಾನೂನು ಪ್ರಕಾರ ರಿಜಿಸ್ಟ್ರೇಷನ್ ಮದುವೆ ಮಾಡ್ಕೊಂಡು ಮತ್ತು ಅಲ್ಲಿಂದ ಹುಬ್ಬಳ್ಳಿಯಿಂದ ಧಾರವಾಡದಿಂದ ಮತ್ತೆ ಬೇರೆ ಊರಿಗೆ ಪಕ್ಕದ ಹಳ್ಳಿಗೆ ಹೋಗ್ತಾರೆ. ಅಲ್ಲಿ ಒಂದು 7 ತಿಂಗಳ ತನಕ ಇರ್ತಾರೆ. ಇದ್ದಾಗ ಅಲ್ಲಿ ಕೂಡ ದೌರ್ಜನ್ಯ ಮಾಡೋಕೆ ಹೋಗ್ತಾರೆ. ಅಲ್ಲಿ ದೌರ್ಜನ್ಯ ಮಾಡಿದಾಗ ಮತ್ತೆ ಅಲ್ಲಿಂದ ಬೇರೆ ಹಳ್ಳಿಗೆ ಹೋಗ್ತಾರೆ. ಅಲ್ಲಿ ಕಂಡಿರೋದಲ್ಲ. ಆಮೇಲೆ 7 ತಿಂಗಳ ಗರ್ಭಿಣಿ ಆಗಿರ್ತಕ್ಕಂಥ ಒಬ್ಬ ಹೆಣ್ಣುಮಗಳನ್ನು ಹುಡುಗನ ತಾಯಿ ಮತ್ತು ತಂದೆ ಕರೆದು ಮತ್ತು ತಾಯಿ ಕಾಳು ಅವೆಲ್ಲ ಮಾಡ್ಸೋದು ಬೇಕಾಗುತ್ತಲ್ಲ, ಹಂಗಾಗಿ ಊರಿಗೆ ಕರೆಸ್ತಾರೆ. ಊರಿಗೆ ಕರೆಸಿದ ಮೇಲೆ ಅವ್ರ ಅಳಿಯ ಮತ್ತು ಹುಡುಗನ ತಂದೆ ಇಬ್ಬರು ಹೊರಗಡೆ ಹೋಗ್ತಾರೆ. ಹೋದ್ಗಟ್ಲೆ ಅಲ್ಲಿ ಹೊರಗಡೆ ಹೋದಾಗ ಮತ್ತೆ ಹುಡುಗನ ತಂದೆನ ಮತ್ತೆ ಅವ್ರ ಅಳಿಯ ಹಿಡ್ಕೊಂತಾರೆ. ಹುಡುಗನ ತಂದೆ ತಪ್ಪಿಸ್ಕೊಂಡು ಹೋಗ್ತಾನೆ. ಆಗಿದೆ ಅಂತ ಅಲ್ಲ, ಮಾನ್ಯಾಳನ್ನ ನಮ್ಮ ಹುಡುಗ ಮದುವೆ ಆಗಿದ್ದಾನೆ, ನಮ್ಮನೆ ಮಗಳು ಅವಳಿಗೆ ಅನ್ಯಾಯ ಆಗಿದೆ. ಆ ಥರ ಮುಂದೆ ಯಾವುದೇ ಯುವತಿಯರಿಗೆ ಬೇರೆ ಹುಡುಗಿಯರಿಗೆ ಆಗ್ಬಾರ್ದು, ಯಾರಿಗೂ ಕೂಡ ಹತ್ಯೆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಇಡೀ ರಾಜ್ಯದಾದ್ಯಂತ ಮಾದಿಗ ಸಮಾಜ ಬಹಳ ಗಟ್ಟಿಯಾಗಿ ಹೋರಾಟವನ್ನ 15 ದಿನಗಳ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ. ಬಹುಶಃ ಭಯೋತ್ಪಾದನೆ ಅನ್ನೋಂಥದ್ದನ್ನು ಕೇಳಿದಿರಿ ನೀವು. ಏನ್ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಆಗ್ತದೆ, ಭಯೋತ್ಪಾದನೆ ಆಗ್ತದೆ. ಭಾರತದಲ್ಲಿ ಜಾತಿ ಅನ್ನೋಂಥ ಭೂತ ಭಯೋತ್ಪಾದನೆ ಇದೆಯಲ್ಲ, ಬಹಳ ವಿಕಾರವಾಗಿ ಬೇರೆ ಬೇರೆ ರೀತಿಯಲ್ಲಿ ಹರಡಿದೆ. ಇವತ್ತು ಜಾತಿ ಭಯೋತ್ಪಾದನೆ ನಡೆಯುತ್ತಿದೆ. ಬಹುಶಃ ಆಳ್ತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ಕ್ಯಾಸ್ಟ್ ಟೆರರಿಸಂ ವಿರುದ್ಧ ಒಂದು ದೊಡ್ಡ ಕಾನೂನನ್ನ ಕಾಯ್ದೆಯನ್ನ ರೂಪಿಸಬೇಕು. ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಇಂದಿಗೂ ಕೂಡ ಬಹುಶಃ 6ರಿಂದ 12ರಿಂದ 21ನೇ ಶತಮಾನ ದಾಟಿದ್ರು ಕೂಡ ಇವತ್ತಿಗೂ ಕೂಡ ಈ ದೇಶದಲ್ಲಿ ಅಸ್ಪೃಶ್ಯತೆ ಅನ್ನೋಂಥದ್ದು ಹಂಗೆ ಉಳ್ಕೊಂಡಿದೆ, ಅಸಮಾನತೆ ಅನ್ನೋಂಥದ್ದು ಹಂಗೆ ಉಳ್ಕೊಂಡಿದೆ. ಇಲ್ಲಿ ಎಲ್ಲದಕ್ಕೂ ಕೂಡ ದುಡಿತಕ್ಕಂಥ ವರ್ಗ, ದಲಿತರ ವರ್ಗ ಇದ್ರು ಕೂಡ ಅವ್ರನ್ನ ಜಾತಿ ಕಾರಣಕ್ಕಾಗಿ ಶೋಷಣೆ ಮಾಡ್ತಕ್ಕಂಥದ್ದು, ಹಲ್ಲೆ ಮಾಡ್ತಕ್ಕಂಥದ್ದು, ಹತ್ಯೆ ಮಾಡ್ತಕ್ಕಂಥದ್ದು ನಿರಂತರವಾಗಿ ನಡೀತಾ ಇದೆ. ಬಹುಶಃ ಇಡೀ ರಾಜ್ಯದಲ್ಲಿ ಇತ್ತೀಚೆಗೆ ನೋಡ್ತಾ ಇದೀವಿ, ಬಹಳಷ್ಟು ಹಲ್ಲೆಗಳು, ದೌರ್ಜನ್ಯಗಳು ನಿರಂತರವಾಗಿ ದಲಿತರ ಮೇಲೆ ನಡೀತಾ ಇದ್ದಾವೆ. ಆಳ್ತಕ್ಕಂಥ ಸರ್ಕಾರ ಬಹುಶಃ ಈ ಜಾತಿಯ ಪೀಡಂಭೂತವನ್ನ ತಡೆಗಟ್ಟಬೇಕಂತಂದ್ರೆ ಯಾರು ದಲಿತರ ಕೇರಿಗೆ ಹೋಗಿ ಜಾತಿ ಜಾಗೃತಿಗಳನ್ನ ಮೂಡಿಸೋದಲ್ಲ, ಜಾತಿಯನ್ನ ದಲಿತರ ಮೇಲೆ ಇರತಕ್ಕಂಥ ಇತರೆ ಸಮುದಾಯದ ಕೊಳಕು ಮನಸ್ಸುಗಳು ಇರ್ತಕ್ಕಂಥ ಜನಗಳ ಮಧ್ಯೆ ಹೋಗಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನ ಆಳುವ ಸರ್ಕಾರಗಳು ಮಾಡಬೇಕು. ಬಹುಶಃ ಈ ಜಾತಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.